ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ನಿನ್ನೆ ದಿನಾಂಕ 16-17 ವಿಶೇಷ ಅಧಿವೇಶನವನ್ನು ಪ್ರಧಾನಮಂತ್ರಿಗಳು ಕರೆದು ಮಹಿಳೆಯರಿಗೆ 1/3 ಸೀಟನ್ನು ಲೋಕಸಭೆಯಲ್ಲಿ ಹಾಗೂ ರಾಜ್ಯಗಳ ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ಕನಸಾಗಿತ್ತು. ಅದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಂಡು ಬಿಲ್ಲನ್ನು ಕೂಡ ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು. ಸುದೀರ್ಘವಾಗಿ 2 ದಿನಗಳ ಕಾಲ ಚರ್ಚೆಯು ಕೂಡ ನಡೆದು ಅಂದ್ರೆ ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳಿದ್ದರೆ 42 ಲೋಕಸಭಾ ಸ್ಥಾನಗಳಾಗ್ತಾ ಇದ್ದು. ಇವತ್ತು ಈ 543 ಪಾರ್ಲಿಮೆಂಟಿನ ಸೀಟ್ಗಳನ್ನು ಭಾಳ ಜನಸಂಖ್ಯೆ ಕಡಿಮೆ ಇರುವಾಗ ಹಿಂದಿನ ಬಹಳ ವರ್ಷದ ಹಿಂದೆ ಮಾಡಲಾರದಂಥ ಮಾಡಿದಂಥ ಸೀಟ್ಗಳಿವು. ಆದರೆ ಇವತ್ತು 144 ಕೋಟಿ ಭಾರತದ ಜನಸಂಖ್ಯೆ ಆದಾಗ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ಗಳನ್ನು ಜಾಸ್ತಿ ಮಾಡಿ ಅದರಲ್ಲಿ 1/3 ಮಹಿಳೆಯರಿಗೆ ರಿಸರ್ವ್ ಮಾಡಬೇಕು ಅನ್ನುವಂಥ ಕಾನೂನನ್ನು ಪಾಸ್ ಮಾಡಬೇಕಾಗಿತ್ತು. ಅದಕ್ಕೆ 2/3 ಬಹುಮತ ಬೇಕಾಗಿತ್ತು ಸಂವಿಧಾನ 131ನೇ ತಿದ್ದುಪಡಿಗೆ. 2 ದಿನ ಸುದೀರ್ಘವಾಗಿ ಚರ್ಚೆ ನಡೀತು. ಒಟ್ಟು ಲೋಕಸಭೆಯ ಸಂಖ್ಯೆ 543ರಿಂದ 850 ಮಾಡುವಂಥದ್ದು, ಮಹಿಳೆಯರಿಗೆ ಅದರಲ್ಲಿ 273 ಸೀಟು ಮಹಿಳೆಯರಿಗೆ ರಿಸರ್ವ್ ಮಾಡುವಂಥದ್ದು. ಕರ್ನಾಟಕ ವಿಧಾನಸಭೆಯಲ್ಲಿ ಈಗಿರುವಂಥ 224 ಸೀಟು, ಅದರಲ್ಲಿ 334 ಸೀಟುಗಳನ್ನು ಮಾಡ್ತಕ್ಕಂಥ ಒಂದು ಪ್ರಸ್ತಾವವನ್ನು ನಮ್ಮ ಪ್ರಧಾನಮಂತ್ರಿಗಳು ತಂದಿದ್ದರು. ಆ 334ರಲ್ಲಿ 2/3 ಸೀಟುಗಳು ಮಹಿಳೆಯರಿಗೆ, 1/3 ಸೀಟುಗಳು ಮಹಿಳೆಯರಿಗೆ, 1/3. ಆದರೆ ಈ ಬಿಲ್ಗೆ ನಮ್ಮಲ್ಲೇ ಆ ಬಿಲ್ಲು ಸಾಮಾನ್ಯ ರೀತಿಯಿಂದ ಪಾಸಾಗಿದೆ. 298 ಲೋಕಸಭಾ ಸದಸ್ಯರು ನಮ್ಮ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. 230 ಲೋಕಸಭಾ ಸದಸ್ಯರು ಅದರ ವಿರುದ್ಧವಾಗಿ ಕಾಂಗ್ರೆಸ್ಸು, TMC ಮಮತಾ ಬ್ಯಾನರ್ಜಿ, DMK ಹಾಗೂ ಇನ್ನಿತರ ತುಕಡೆ ಪಾರ್ಟಿಗಳೆಲ್ಲ ಸೇರಿ ನಮ್ಮ ಬಿಲ್ಲಿಗೆ ವಿರೋಧವನ್ನು ವ್ಯಕ್ತ ಮಾಡಿದರು. ಅಂದ್ರೆ ಮಹಿಳೆಯರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡಿ ಅವರಿಗೆ ಯಾವುದೇ ಭಂಡತನದಿಂದ ಮತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡಿದ್ದೀರಿ. ಇವತ್ತು ಮಹಿಳೆಯರಿಗೆ ಸಿಗಬೇಕಾಗಿತ್ತು 29ರ ಚುನಾವಣೆಗೆ 42 ಸೀಟ್ ಇಲ್ಲಿ ಹಾಕಿದ್ದು. ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ 110 ಸೀಟುಗಳು ಜಾಸ್ತಿ ಆಗುವಂಥ ಎಲ್ಲ ಅವಕಾಶಗಳನ್ನು ಕಸಿದುಕೊಂಡು ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವರ ಮಿತ್ರ ಪಕ್ಷದಿಂದ ಅನ್ಯಾಯವನ್ನು ಮಾಡಿದ್ದನ್ನು ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ.